ಎಷ್ಟು ಜನ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಜಿಮ್ಮಿಗೆ ಹೋಗ್ತಾರೆ, ಬಟ್ ಅವರಿಗೆ ಯಾವ ರೀತಿಯಾಗಿ ಸರಿಯಾಗಿ ವರ್ಕೌಟ್ ಮಾಡೋದು ಗೊತ್ತಿರೋದಿಲ್ಲ. ಇವಾಗ IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಒಂದೇ ಕಡೆ ಕುಳಿತುಕೊಂಡು ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಹಾಗೆ ಮಂಡಿ ನೋವು ಬರ್ತಾ ಇರುತ್ತೆ. ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಅವರು ಸರ್ ತೋರಿಸ್ಕೊಡ್ತಾರೆ. ಬನ್ನಿ ಹಾಗಾದ್ರೆ. ಸೊ ಇವಾಗ ಯಾರೇ ಆದರೂ ಈಗ ಜಿಮ್ಮಿಗೆ ಹೋಗೋಕ್ಕೆ ಅವೈಲಬಿಲಿಟಿ ಇಲ್ಲ ಅಥವಾ ಡ್ಯೂ ಟು IT ನಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಎಕ್ಸಸೈಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೋತಾ ಇರ್ತಾರೋ ಅವರಿಗೆ ಒಂದು ಸಿಂಪಲ್ ಒಂದು 5 ಬೇಸಿಕ್ ಎಕ್ಸಸೈಸ್. ಈಗ ಅವರಿಗೆ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಮಂಡಿ ಪೇನ್ ಬರುವಂಥದ್ದು, ಇದೆಲ್ಲ ಯಾವಾಗ ಜಾಸ್ತಿ ಆಗುತ್ತೋ ಇದೊಂದು 5 ಬೇಸಿಕ್ ಎಕ್ಸಸೈಸ್ ಮಾಡೋದ್ರಿಂದ ಸೊ ಅವ್ರು ಯಾವುದೇ ಒಂದು ಪೇಯ್ನ್ ಇಲ್ಲದೆ ಇರೋ ರೀತಿಯಲ್ಲಿ ಅವ್ರ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ಫಸ್ಟಿಗೆ ನಾವು ಈಗ ಬ್ಯಾಕ್ ಪೇನ್ ಎಲ್ಲ ಇರೋರಿಗೆ ಅಸಿಸ್ಟೆಡ್ ಸ್ಕ್ವಾಟ್ ಮಾಡ್ತೀವಿ, ಜಸ್ಟ್ ಬಾಡಿ ವೇಟ್ ಸ್ಕ್ವಾಟ್. ಮನೆಯಲ್ಲಿ ನೀವು ಯಾವುದಾದ್ರೂ ಚೇರ್ ಆಗಿರ್ಬೋದು ಅಥವಾ ಸ್ಟೂಲ್ ಯಾವುದೇ ಆದರೂ ಒಂದು ಚಿಕ್ಕ ಒಂದು ವಸ್ತುನ ನೀವು ಅದ್ರ ಮೇಲೆ ಕೂತ್ಕೊಂಡು ಎದ್ದೇಳೋ ಥರ ಇರೋ ಥರದ್ದು. ಸೊ ಇವಾಗ ನಾವೀಗ ನಮ್ಮ ಅಥ್ಲೀಟು ಅವರಿಗೆ ತೋರಿಸ್ಕೊಡ್ತಾರೆ ನಿಮಗೆ ಹೇಗೆ ಅಸಿಸ್ಟೆಡ್ ಸ್ಕ್ವಾಟ್ ಮಾಡಬೇಕು ಅಂತ. ಜಸ್ಟ್ ಸ್ಕ್ವಾಟ್, ಬಾಡಿ ವೇಟ್ ಸ್ಕ್ವಾಟ್. ಸೊ ಈ ಥರ ನಿಮಗೆ ಇದನ್ನು ಅಸಿಸ್ಟೆಡ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಾರ್ಮಲ್ ಆಗಿ ಏನು ಸಪೋರ್ಟ್ ಇಲ್ಲದೆ ಸ್ಕ್ವಾಟ್ ಮಾಡ್ತಾ ಇರಬೇಕಾದ್ರೆ ಕೆಲವ್ರು ನೀ ತುಂಬ ಫಾರ್ವರ್ಡ್ ಬೆಂಡ್ ಮಾಡ್ತಾರೆ ಅಥವಾ ಬ್ಯಾಕ್ ಬಾಡಿನ ತುಂಬ ಲೀನ್ ಆಗ್ತಾರೆ. ಸೊ ಅದೆಲ್ಲ ಆಗಬಾರ್ದು. ಅಸಿಸ್ಟೆಡ್ ಇದ್ದಾಗ ಸ್ವಲ್ಪ ಪೊಸಿಷನಲ್ಲಿ ಅಥವಾ ಪೋಸ್ಚರಲ್ಲಿ ಕರೆಕ್ಟಾಗಿ ಮಾಡ್ಬೋದು. ಇದು ಮಾಡೋದ್ರಿಂದ ನೀವು ಸ್ಟ್ರಾಂಗ್ ಆಗ್ತೀರಾ ಹೊರತು ಸೊ ಯಾವುದೇ ರೀತಿಯಾದಂಥ ಇನ್ನೂ ಇಂಜುರಿಗಳಾಗುವಂಥದ್ದು ಕಮ್ಮಿ ಆಗುತ್ತೆ. ಸೊ ಇದನ್ನು ಒಂದು 10 reps 3 ಸೆಟ್ ಮಾಡಿ. ಸೊ ಇದಾದ ನಂತರ ಅಸಿಸ್ಟೆಡ್ ಲಂಜಸ್ ಇದನ್ನು ತೊಗೊಂಡ್ಬಿಡು. ಸೇಮ್. ಸೊ ಈ ರೀತಿಯಾಗಿ ಅಸಿಸ್ಟೆಡ್, ಈಗ ಇಲ್ಲಿ ನಾವು ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನೀವು ಮನೆಯಲ್ಲಿ ಮಾಡ್ತಾ ಇರಬೇಕಾದ್ರೆ ವಿಂಡೋನಾದರೂ ಹಿಡ್ಕೋಬೋದು, ಇಲ್ಲ ಅಂತಂದರೆ ವಾಲ್ನಾದರೂ ಸಪೋರ್ಟಿಗೆ ಇಟ್ಕೊಂಡು ಈ ಥರ ಲಂಜಸ್ನ ಬೋತ್ ದ ಸೈಡ್ ನೀವು ಒಂದು 10 ರೆಪ್ಸನ್ನು 3 ಸೆಟ್ 10 reps 3 ಸೆಟ್ ಮಾಡೋದ್ರಿಂದ ನಿಮ್ಮದು ಲೆಗ್ ಮಸಲ್ಸ್ ಏನಿದೆ ಇದು ಸ್ಟ್ರಾಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಎಕ್ಸಸೈಸ್ ಮಾಡ್ತಾ ಇರುವಂಥದ್ದು ಆರ್ಡಿಯಲ್, ಬಾಡಿ ವೇಟ್ ಆರ್ಡಿಯಲ್ ಮಾಡ್ತಾ ಇದ್ದೀವಿ, ರೊಮೇನಿಯನ್ ಡೆಡ್ ಲಿಫ್ಟ್. ಜಸ್ಟ್ ಫಸ್ಟು ಕರೆಕ್ಟಾಗಿ ಒಂದು ನಿಮಿಷ, ಫಸ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ನಿಂತ್ಕೊಂಡು ಸ್ವಲ್ಪ ನೀ ಬೆಂಡ್ ಮಾಡಿ ಹಿಪ್ಪನ್ನು ಹಿಂದಕ್ಕೆ ಪುಷ್ ಮಾಡಿ, ಅಪ್ಪರ್ ಬಾಡಿನ ಸ್ಲೈಟ್ಲಿ ಬೆಂಡಿಂಗ್ ಫಾರ್ವರ್ಡ್. ಆವಾಗ ನಿಮ್ಗೆ ಏನಾಗುತ್ತೆ, ನಮ್ಮದು ಟಾರ್ಗೆಟೆಡ್ ಮಸಲ್ ಬಂದುಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಆಗಿರುತ್ತೆ. ಈ ಮಸಲ್ ಮೇಲೆ ಜಾಸ್ತಿ ನಾವು ಲೋಡ್ ಮಾಡ್ತೀವಿ. ಎಸ್, ಬೆಂಡ್ ಫಾರ್ವರ್ಡ್. ಈ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಮಾತ್ರ ನಿಮ್ಗೆ ಫೀಲ್ ಆಗ್ತಾ ಇರಬೇಕಾಗುತ್ತೆ. ಇದನ್ನು ಕೂಡ ನಿಮಗೆ ಒಂದು 10 to 15 reps ವೇರಿಯೇಷನಲ್ಲಿ ಒಂದು 3 ಸೆಟ್ಟನ್ನು ಮಾಡಿ. ಎಸ್, ಈ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಬ್ಯಾಕಲ್ಲಿ ಫೀಲ್ ಆಗ್ತಿದೆ ಅಂದರೆ ನೀವು ರಾಂಗ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೀನ ಸ್ವಲ್ಪ ಬೆಂಡ್ ಮಾಡಿ, ಹಿಪ್ಪನ್ನು ಹಿಂದೆ ಪುಷ್ ಮಾಡಿ, ಅಪ್ಪರ್ ಬಾಡಿನ ಕರೆಕ್ಟಾಗಿ ಬೆಂಡ್ ಆಗಬೇಕು. ಎಸ್, ಸಾಕು. ನೆಕ್ಸ್ಟ್ ಎಕ್ಸಸೈಸ್ ನಾವೇನು ಮಾಡ್ತೀವಿ ಅಂದರೆ ಗ್ಲೂಟ್ ಬ್ರಿಡ್ಜ್ ಮಾಡ್ತೀವಿ. ಈಗ ದಿಶಾ ಅವರು ಈಗ ಫ್ಲೋರಲ್ಲಿ ಹೀಗೆ ಫ್ಲೋರಲ್ಲಿ ಸರ್ ಒಂದು ಸೆಕೆಂಡ್. ಓಕೆ ಡನ್, ಥ್ಯಾಂಕ್ ಯು. ಸೊ ಈ ರೀತಿ ಪೊಸಿಷನ್, ಸ್ಟಾರ್ಟಿಂಗ್ ಪೊಸಿಷನ್ ಇದು. ಸೊ ಈ ರೀತಿಯಿಂದ ಸ್ಟಾರ್ಟ್. ಸೊ ಮೇಲೆ ನೀವು ಗ್ಲೂಟ್ಸನ್ನು ಪುಷ್ ಮಾಡಿ, ಸ್ಕ್ವೀಸ್ ಮಾಡಿ, ಯು ಹ್ಯಾವ್ ಟು ಹೋಲ್ಡ್ ಫಾರ್ ಲೈಕ್ ಮಿನಿಮಮ್ ಒಂದು 2 to 3 seconds ಹೋಲ್ಡ್ ಮಾಡಿ, ದೆನ್ ಅಗೇನ್ ರಿಲೀಸ್. ಇದನ್ನು ಅಷ್ಟೇ ನೀವು ಒಂದು 15 to 20 reps-ಅನ್ನು ಒಂದು 3 to 4 ಸೆಟ್ಟನ್ನು ಮನೇಲಿ ಮಾಡ್ಬೋದು. ಗುಡ್. ಎಸ್, ಲೈ ಡೌನ್ ಉಲ್ಟಾ. ಸೊ ಈಗ ಯಾರು ಬ್ಯಾಕ್ ಪೇನ್ ಇದೆ, ಬ್ಯಾಕ್ ಸ್ಟ್ರೆಂತ್ ಮಾಡಬೇಕು ಅಂತ ಇರೋರಿಗೆ, ಸೊ ಈ ರೀತಿಯಾಗಿ ನೀವು ಉಲ್ಟಾ ಫ್ಲೋರಲ್ಲಿ ಮಲ್ಕೊಂಡು ರೈಸ್ ಯುವರ್ ಆರ್ಮ್ ಆ್ಯಂಡ್ ಲೆಗ್ ಬೋತ್. ಸೊ ಈ ರೀತಿಯಾಗಿ ಇನ್ನು ಮುಂದೆ ಬಾ. ಆ ಎಕ್ವಿಪ್ಮೆಂಟ್ ತೆಗಿಬೇಕಾ? ಸ್ವಲ್ಪ ಮುಂದೆ. ಓಕೆ ಓಕೆ, ಡನ್ ಡನ್ ಡನ್, ಥ್ಯಾಂಕ್ ಯು. ಓಕೆ. ಸೊ ಇದು ಸೂಪರ್ ಮ್ಯಾನ್ ಹೋಲ್ಡ್. ಸೊ ಇದನ್ನ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ನಿಮ್ದು ಬ್ಯಾಕಲ್ಲಿರೋ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಮಾಡೋದಕ್ಕೆ. ಸೊ ಬೇಸಿಕ್ ನಿಮ್ಗೆ ಇದಿಷ್ಟು ಇವಾಗ ನಾವು ಏನು ಎಕ್ವಿಪ್ಮೆಂಟ್ ಇಲ್ಲದೇ ಏನು ಎಕ್ಸಸೈಸ್ ತೋರಿಸಿದ್ವಿ, 4 to 5 ಸೆಟ್ ಆಫ್ ಎಕ್ಸಸೈಸ್. ನೀವು ಇದನ್ನ ಏನು ಮಾಡ್ಬೋದು ಅಂದರೆ 3 ಸೆಟ್ಸ್ ಅಥವಾ 4 ಸೆಟ್ 10 to 15 reps. ಇದನ್ನು ಒಂದು 5 ಎಕ್ಸಸೈಸ್ನ ಒಂದು 20 to 30 minutesಲ್ಲಿ ಮನೆಯಲ್ಲೇ ಫಿನಿಶ್ ಮಾಡ್ಬೋದು. ಇದರಿಂದ ನೀವು ನಿಮ್ಮ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಏನು ನೀ ಪೇನ್ ಏನು ಬರ್ತಾ ಇದೆ, ಸೊ ಇದನ್ನೆಲ್ಲ ನೀವು ಇದರಿಂದ ಹೊರಗಡೆ ಬರೋದಕ್ಕೆ ಈ ಥರ ಎಕ್ಸಸೈಸ್ನ ಮನೆಯಲ್ಲೇ ಮಾಡ್ಬೋದು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.